ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಇದು ಅಂತರಂಗ ಯೂಟ್ಯೂಬ್ ಚಾನಲ್, ನಿಮ್ಮನ್ನೆಲ್ಲ ಸ್ವಾಗತಿಸ್ತಾ ಇದ್ದೀನಿ. ನಾನೊಂದು ಮಲೆನಾಡಿನ ಪರಿಸರದ ವಿಷಯದ ಬಗ್ಗೆ ಈಗ ನಿಮ್ಮ ಜೊತೆ ಕೆಲವು ವಿಚಾರಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ ನೋಡಿ, ಬೆಂಕಿ ಹಾಕಿರುವಂಥದ್ದು. ಇಲ್ಲಿ ಅಕೇಶಿಯಾ ಮರಗಳನ್ನೆಲ್ಲ ನೆಟ್ಟಿದ್ರು. ಆ ಅಕೇಶಿಯಾ ಮರಗಳು ಬೆಳೆದು ಅದರ ಏನು ಅದು ದೊಡ್ಡಕ್ಕಾದ ಮೇಲೆ ಬಲ್ತ್ ಮೇಲೆ ಅದನ್ನೆಲ್ಲ ಕಟಾವು ಮಾಡಿಬಿಟ್ಟು ಈಗ ಮತ್ತೆ ಅದೇ ಜಾಗದಲ್ಲಿ ಅಕೇಶಿಯಗಳನ್ನು ನೆಡಲಿಕ್ಕೆ, ಅಕೇಶಿಯಾ ಸಸ್ಯವನ್ನು ನೆಡಲಿಕ್ಕೆ ಇಲ್ಲಿ ತಯಾರಿಗಳು ನಡೀತಾ ಇದ್ದಾವೆ. ನನಗೆ ಮಾಹಿತಿ ಬಂತು. ಆ ಮಾಹಿತಿಯನ್ನು ಆಧರಿಸಿ ನಾನು ಇಲ್ಲಿಗೆ ಬಂದು ನೋಡಿದಾಗ ಇಲ್ಲೆಲ್ಲ ನೋಡಿ ಬೆಂಕಿಯನ್ನು ಹಾಕಿರುವಂಥದ್ದು. ಹೈಕೋರ್ಟ್ ಕೂಡ ಆದಷ್ಟು ಅಕೇಶಿಯಾ ಪ್ಲಾಂಟೇಷನ್ಗಳಲ್ಲಿ ಅಕೇಶಿಯಾ ಬೆಳೆಯೋದನ್ನು ಕಡಿಮೆ ಮಾಡಿ ನ್ಯಾಚುರಲ್ ಸ್ಪೀಸೀಸ್ಗಳನ್ನು ಬೆಳಿಬೇಕು ಅಂತೇಳಿ ಆದೇಶ ಕೂಡ ಹೊರಡಿಸಿದೆ. ಈ ಮಲೆನಾಡಿನ ಭಾಗದಲ್ಲಿ ಈ ಅಕೇಶಿಯಾದ ಬಗ್ಗೆ ಜನರ ದೊಡ್ಡ ಆಕ್ರೋಶ ಕೂಡ ಇದೆ. ಸಾಕಷ್ಟು ಹೋರಾಟಗಳು ನಡೀತಾ ಇದೆ. ಇದು ಅಕೇಶಿಯಾ ನಮ್ಮ ಒಂದು ಸ್ಪೀಸೀಸ್ ಅಲ್ಲ. ಇದು ಯಾವುದೋ ಒಂದು ಬೇರೆ ದೇಶದಿಂದ, ಆಸ್ಟ್ರೇಲಿಯಾದ ಕಡೆಯಿಂದ ಬಂದಿರತಕ್ಕಂಥ ಒಂದು ಸ್ಪೀಸೀಸು. ಇದು ಹೇಗೆ ನಮ್ಮ ಎಲ್ಲ ಅರಣ್ಯಗಳನ್ನು, ನ್ಯಾಚುರಲ್ ಫಾರೆಸ್ಟ್ ಏನಿದೆ ಅದನ್ನೆಲ್ಲ ನಾಶ ಮಾಡಿ ಒಂದು ಕಾಲದಲ್ಲಿ ಕೆಲವು ವರ್ಷಗಳ ಹಿಂದೆ, ಕೆಲವು ದಶಕಗಳ ಹಿಂದೆ ನಮ್ಮ ಸರ್ಕಾರವೇ ಹೇಗೆ ಬೇಲಿಯೇ ಹೊಲೆ ಮೈತು ಅಂತ ಹೇಳುವಾಗೆ ನಮ್ಮ ಸರ್ಕಾರವೇ ಈ ಒಂದು ಕಾಡಿನ, ಮಲೆನಾಡಿನ ದಟ್ಟವಾದ ಕಾಡಿನ ಪ್ರದೇಶಗಳಲ್ಲೆಲ್ಲ ಅಕೇಶಿಯಾ ಬೆಳೀಲಿಕ್ಕೆ MPM ಹಾಗೂ ಇತರ ಸಂಸ್ಥೆಗಳಿಗೆ, ಅದು ಏನು ಸರ್ಕಾರದ ಸಂಸ್ಥೆಗಳು, ಅವುಗಳಿಗೆಲ್ಲ ಅವಕಾಶ ಮಾಡಿಕೊಟ್ಟು ಎಲ್ಲ ಕಾಡುಗಳನ್ನು ಈ ರೀತಿ ಬೆಂಕಿ ಹಾಕಿ ನಾಶ ಮಾಡಿ ಅಲ್ಲಿ ಅಕೇಶಿಯಗಳನ್ನು ನಟ್ಟು ನಮ್ಮ ಏನು ಈಗ ಗ್ಲೋಬಲ್ ವಾರ್ಮಿಂಗು ಮತ್ತು ಮಲೆನಾಡಿನಲ್ಲಿಯೇ ಮಳೆ ಬರದೇ ಇರತಕ್ಕಂಥ ಸಂದರ್ಭ, ಈ ಮಲೆನಾಡಿನಲ್ಲಿಯೇ 40 ಡಿಗ್ರಿ ಸೆಲ್ಸಿಯಸ್ ತನಕ ಟೆಂಪ್ರೇಚರ್ ಹೋಗುವಂಥ ಒಂದು ಸಂದರ್ಭ ಕೂಡ ಈ ವರ್ಷ ನಾವೆಲ್ಲ ಕಂಡಿದ್ದೇವೆ. ಅಂಥ ಒಂದು ಸಂದರ್ಭದಲ್ಲಿ ಈ ಅಕೇಶಿಯಾ ಬೇಡ, ನಮಗೆ ಅಕೇಶಿಯಾ ಬೇಡ ಅಂಥೇಳಿ ಪರಿಸರವಾದಿಗಳು ಎಲ್ಲರೂ ಕೂಡ ಹೋರಾಟಗಾರರು, ಚಿಂತಕರು ಮಲೆನಾಡಿನ ಹಿತದೃಷ್ಟಿಯಿಂದ, ಯಾಕಂದರೆ ಅಕೇಶಿಯಾ ಎಷ್ಟು ಒಂದು ರಾಕ್ಷಸ ಪ್ರವೃತ್ತಿಯ ಅದು ಗಿಡ ಅಂತ ಹೇಳಿದ್ರೆ, ಮರ ಅಂತ ಹೇಳಿದ್ರೆ, ಅಲ್ಲಿ ಬೇರೆ ಯಾವ ಒಂದು ಅದರ ಬುಡದಲ್ಲಿ, ಅದರ ಸಮೀಪ ಬುಡದಲ್ಲಿ ಯಾವುದೇ ಒಂದು ಗಿಡಗಳಿಗೂ ಕೂಡ ಅಲ್ಲಿ ಬೆಳೀಲಿಕ್ಕೆ ಅವಕಾಶವಿಲ್ಲದ ರೀತಿಯಲ್ಲಿ ಅದು ಬೆಳೀತದೆ. ಅದರಲ್ಲಿ ಯಾವುದೇ ಒಂದು ಹಣ್ಣಾಗಲಿ ಬೀಜವಾಗಲಿ ಯಾವುದು ಬೆಳೆಯುವುದಿಲ್ಲ. ಯಾವುದೇ ಪ್ರಾಣಿ ಪಕ್ಷಿಗಳಿಗೂ ಕೂಡ ಅದು ಪ್ರಯೋಜನ ಇಲ್ಲ. ಅದು ನಮ್ಮ ಅರಣ್ಯವನ್ನು ಸಂಪೂರ್ಣ ಹಾಳು ಮಾಡಿದೆ. ಹಾಗಾಗಿ ಇನ್ನು ಮುಂದೆ ಅದಕ್ಕೆ ಅವಕಾಶ ಕೊಡಬಾರ್ದು ಅಂತಕ್ಕಂಥ ಒಂದು ಹೋರಾಟ ಮಲೆನಾಡಿನಲ್ಲಿ ಅನೇಕ ಕಡೆಗಳಲ್ಲಿ ನಡೀತಾ ಇರೋದನ್ನು ನಾವು ನೋಡಿದ್ದೇವೆ. ಆದರೆ ನೋಡಿ, ದುರದೃಷ್ಟವಶಾತ್ ಎಷ್ಟು ದುರಂತವಂತ ಹೇಳಿದ್ರೆ, ನೋಡಿ ಇಲ್ಲಿ ಅಕೇಶಿಯಾ ಮರಗಳನ್ನೆಲ್ಲ ಬೆಳೆದಂತಹ ಮರಗಳನ್ನೆಲ್ಲ ಕಡಿದು ಇದೀಗ ಮತ್ತೆ ಇಲ್ಲಿ ಸಸಿಗಳನ್ನು ನೆಡಲಿಕ್ಕಾಗಿ ದೊಡ್ಡ ಒಂದು ಪ್ಲಾಂಟೇಷನ್ ಇದು ನಾನು ಹೇಳಲಿಕ್ಕೆ ಹೊರಟಿರ್ತಕ್ಕಂಥದ್ದು ತೀರ್ಥಹಳ್ಳಿ ಮತ್ತು ಉಡುಪಿ ರಸ್ತೆಯ, ತೀರ್ಥಹಳ್ಳಿ ಆಗುಂಬೆ ರಸ್ತೆಯ ತೀರ್ಥಹಳ್ಳಿಯಿಂದ 4-5 ಕಿಲೋಮೀಟರ್ ದೂರದಲ್ಲಿ ರಂಜಿತಕಟ್ಟೆ ಅಂತ ಸಿಗುತ್ತೆ, ಒಂದು ಗ್ರಾಮ. ಆ ಗ್ರಾಮ ದಾಟ್ತಿರಂಗೆ ಇದೊಂದು ದೊಡ್ಡ ಪ್ಲಾಂಟ್. ಇದು ಸುಮಾರು 50-60 ಎಕರೆ ಇರ್ಬೋದೇನೋ. ನೋಡಿ, ನಿಮ್ಮ ಕಣ್ಣಿಗೆ ಕಾಣುವಷ್ಟು ದೂರನೂ ಕೂಡ ಈ ಪ್ಲಾಂಟ್ ಇದೆ. ನೋಡಿ, ಇಲ್ಲೆಲ್ಲ ಬೆಂಕಿ ಕೊಟ್ಟಿದ್ದಾರೆ. ಇದೆಲ್ಲ ಬೆಂಕಿ ಕೊಟ್ಟಿದ್ದಾರೆ. ಈ ಒಂದು ನೋಡಿ, ಇಲ್ಲೆಲ್ಲ ಕೊಟ್ಟಿದ್ದಾರೆ. ಇಲ್ಲಿ ಮತ್ತೆ ಗಿಡಗಳನ್ನು ನೆಡಲಿಕ್ಕಾಗಿ ಇದನ್ನು ನ್ಯಾಚುರಲ್ ಕಾಡಾಗಿ ಬೆಳೆಸಬೇಕು ಅಂತ ಹೈಕೋರ್ಟ್ ಕೂಡ ಹೇಳಿತ್ತು. ಆದಷ್ಟು ಅಕೇಶಿಯಾ ಇದನ್ನು ಕಡಿಮೆ ಮಾಡಿಬಿಟ್ಟು ನ್ಯಾಚುರಲ್ ಸ್ಪೀಸೀಸ್ಗಳನ್ನು ಹಂತ ಹಂತವಾಗಿ ಬೆಳೆಸಬೇಕು ಅಂತ. ಆದರೆ ನಮ್ಮ ಸರ್ಕಾರ ಮತ್ತು MPM ಮತ್ತು ಯಾರು ಕೂಡ ಇದ್ರ ಬಗ್ಗೆ ಒಂದು ಕಿವಿಯನ್ನು ಕೊಡದೆ ಒಂದು ನೋಡಿ, ಈ ಒಂದು ಅವಾಂತರ ಇಲ್ಲಿ ಮತ್ತೆ ಗಿಡಗಳನ್ನು ನೆಡಲಿಕ್ಕೆ ಇಲ್ಲಿ ಎಲ್ಲ ಒಂದು ಬೆಂಕಿಯನ್ನು ಹಾಕಿ ಎಲ್ಲವನ್ನು ಇಲ್ಲಿರ್ತಕ್ಕಂಥ ಬೇರೆ ಬೇರೆ ಸಸಿಗಳು ಮತ್ತೊಂದು ಎಲ್ಲವನ್ನು ಕೂಡ ಸುಟ್ಟುಬಿಟ್ಟು ಆನಂತರದಲ್ಲಿ ಇಲ್ಲಿ ಅಕೇಶಿಯಾ ಗಿಡವನ್ನು ನೆಡಲಿಕ್ಕೆ ಇಲ್ಲಿ ಒಂದು ಪ್ರಯತ್ನ ನಡೀತಾ ಇದೆ. ನೋಡಿ, ಇದು ಎಷ್ಟು ದೊಡ್ಡ ಪ್ಲಾಂಟ್ ಇದು. ನೋಡಿ,
ಇದೆಲ್ಲ ಅಕೇಶಿಯಾ ಮರಗಳನ್ನು ಕಡಿದಿರುವಂಥದ್ದು ಕಾಣುತ್ತೆ. ಇಲ್ಲಿ ನೋಡಿ, ಅಕೇಶಿಯಾ ಮರಗಳನ್ನು, ದೊಡ್ಡ ಮರಗಳನ್ನೆಲ್ಲ ಕಡಿದಿರುವಂಥದ್ದು ಕಾಣ್ತಾ ಇದೆ ನಿಮಗೆ. ಇಲ್ಲಿ ನೋಡಿ, ಕಡಿದಿರುವಂಥದ್ದು. ಇಲ್ಲಿ ನೋಡಿ, ಅಕೇಶಿಯಾ ಮರ ಕಡಿದಿರುವಂಥದ್ದು ದೊಡ್ಡ ಪ್ಲಾಂಟ್. ನಾನು ಹೇಳಿದಾಗಲೇ ಸುಮಾರು 40-50 ಎಕರೆ ಇರ್ಬೋದೇನೋ, ಇದು ಅಷ್ಟು ದೊಡ್ಡದಿದೆ. ಇದನ್ನು ಅರಣ್ಯ ಇಲಾಖೆಯವರು ತಮ್ಮ ಸುಪರ್ದಿಗೆ ತಗೊಂಡು ಇಲ್ಲಿ ಅರಣ್ಯವನ್ನು ಬೆಳೆಸಿದ್ರೆ ಎಷ್ಟು ದೊಡ್ಡ ಒಂದು ಅರಣ್ಯವಾಗಿ ಇದು ರೂಪುಗೊಳ್ತದೆ, ನೀವೇ ಯೋಚನೆ ಮಾಡಿ. ಅದ್ರ ಬಗ್ಗೆ ನಮ್ಮ ಸರ್ಕಾರದವರಾಗಲಿ, ನಮ್ಮ ಅರಣ್ಯ ಇಲಾಖೆಯವರಾಗಲಿ ಯಾರೂ ಕೂಡ ಅದ್ರ ಬಗ್ಗೆ ಸ್ವಲ್ಪವೂ ಯೋಚನೆಯನ್ನು ಮಾಡದೆ, ಸ್ವಲ್ಪವೂ ಕಾಳಜಿ ವಹಿಸದೆ ಇಡೀ ಪ್ರದೇಶವನ್ನು ಮತ್ತೆ ಅಕೇಶಿಯಾ ಒಂದು ಬೆಳೀಲಿಕ್ಕೆ ಇಲ್ಲಿ ಬೆಂಕಿಯನ್ನು ಹಾಕಿಬಿಟ್ಟು ಮತ್ತೆ ಅವಕಾಶ ನೋಡಿ. ಇಲ್ಲೆಲ್ಲ ನೀವು ಕಾಣ್ತಾ ಇದ್ದೀರಿ, ಅಕೇಶಿಯಾ ಮರಗಳನ್ನು, ಬಲಿತ ಮರಗಳನ್ನು ಕಡಿದ್ಬಿಟ್ಟು ಅದನ್ನು ಸಾಗಿಸಿದ್ದಾರೆ. ಅದು ಪೇಪರ್ ತಯಾರಿಕೆಯಲ್ಲಿ ಅದೊಂದು ಕಚ್ಚಾ ವಸ್ತು. ಅಕೇಶಿಯಾ ಮರಗಳು, ಅದನ್ನು ಪೇಪರ್ ಪತ್ರಿಕೆ ತಯಾರಿಕೆಯಲ್ಲಿ ಅದನ್ನು ಬಳಸ್ತಾರೆ. ಅದು ಭದ್ರಾವತಿ, ದಾಂಡೇಲಿ, ರಾಜ್ಯದ ಅನೇಕ ಕಡೆಗಳಿಗೆ ಅದು ಹೋಗುತ್ತೆ. ಇತ್ತೀಚೆಗೆ ಅಕೇಶಿಯಾವನ್ನು ನಾಟ ಆಗಿ ಕೂಡ ಬಳಸ್ತಾ ಇದ್ದಾರೆ. ಪೀಠೋಪಕರಣಗಳನ್ನು ಮಾಡಲಿಕ್ಕೆ, ಮಂಚ ಮಾಡಲಿಕ್ಕೆ ಇತ್ಯಾದಿಗಳಿಗಾಗಿ ಅದನ್ನು ಬಳಸ್ತಾ ಇದ್ದಾರೆ. ಈ ಅಕೇಶಿಯಾದಿಂದ ಒಂದಿಷ್ಟರ ಮಟ್ಟಿಗೆ ಅರಣ್ಯದ ಮೇಲೆ ಏನು ನ್ಯಾಚುರಲ್ ಫಾರೆಸ್ಟ್ ಇದೆ ಅದರ ಮೇಲೆ ಜನರು ಹೋಗಿ ಅದನ್ನು ಕಡಿಯುವಂಥದ್ದು, ತಮ್ಮ ಏನು ಸಣ್ಣ ಸಣ್ಣ ಅವರಿಗೆ ಒಂದು ಏನು ಬೇಲಿಗೂಟ, ಚಪ್ರ ಇತ್ಯಾದಿ, ಕಟ್ಟಿಗೆ ಇತ್ಯಾದಿಗಳಿಗೆ ಅರಣ್ಯವನ್ನು ಆಶ್ರಯಿಸ್ತಿದ್ದವರು ಈ ಅಕೇಶಿಯಾ ಪ್ಲಾಂಟ್ ಇರೋದರಿಂದ ಸ್ವಲ್ಪ ಅರಣ್ಯವನ್ನು ನಾಶ ಮಾಡುವಂಥದ್ದು ಕಡಿಮೆ ಆಗಿದೆ ಅನ್ನೋ ಕೂಡ ವಾದ ಕೂಡ ಇದೆ. ಆದರೆ ತುಂಬ ಗಂಭೀರವಾಗಿ ಯೋಚನೆ ಮಾಡಿದಾಗ ಇದು ಅಕೇಶಿಯಾ ಬೆಳೆಯುವಂಥದ್ದೇ ತುಂಬ ಘನಘೋರ ಅನ್ಯಾಯ ಮತ್ತು ತಪ್ಪು ಅಂತ ಅನಿಸುತ್ತೆ. ಯಾಕಂದರೆ ನೋಡಿ, ಇದಿಷ್ಟು ಜಾಗ ಒಂದು ಸಹಜ, ಒಂದು ನ್ಯಾಚುರಲ್ ಫಾರೆಸ್ಟ್ ಆಗಿ, ಸಹಜ ಅರಣ್ಯವಾಗಿ ಇದು ಇವರೇನು ಗಿಡ ಏನು ಹಾಕೋದು ಬೇಡ, ಸುಮ್ಮನೆ ಬಿಟ್ಟರೆ ಸಾಕು. ಒಂದು 4-5 ವರ್ಷದಲ್ಲಿ ಇಲ್ಲಿ ದೊಡ್ಡ ಒಂದು ಅರಣ್ಯ, ಸಹಜ ಅರಣ್ಯ ಎದ್ದೇಳುವಂಥದ್ದು, ಆಗುವಂಥದ್ದು ಇಲ್ಲಿ ನಾವು ಖಂಡಿತ ಕಾಣ್ಬೋದಾಗಿದೆ. ಆದರೆ ದುರದೃಷ್ಟವಶಾತ್ MPMನವರು ಇಲ್ಲಿ ನೋಡಿ ಎಷ್ಟರ ಮಟ್ಟಿಗೆ ಬೆಂಕಿಯನ್ನು ಹಾಕಿದ್ದಾರೆ. ಅನೇಕ ಊರುಗಳಲ್ಲಿ, ಮಲೆನಾಡಿನ ಅನೇಕ ಊರುಗಳಲ್ಲಿ ಪ್ರತಿಭಟನೆ ನಡೀತು. ಹಾಕಬಾರ್ದು, ಬೆಂಕಿ ಹಾಕಬಾರ್ದು, ಮತ್ತು ಅಲ್ಲಿ ಮತ್ತೆ ಅಲ್ಲಿ ಒಂದು ಸಲ ಕಡ್ದಾದ ಜಾಗದಲ್ಲಿ ಮತ್ತೆ ಅಕೇಶಿಯಾಗಳನ್ನು ನಡಬಾರ್ದು ಅಂಥೇಳಿ ಅನೇಕ ಊರುಗಳಲ್ಲಿ, ತೂದೂರು, ಅರಳಿಸುರುಳಿ ಮುಂತಾದ, ತೀರ್ಥಹಳ್ಳಿ ತಾಲೂಕಿನ ಮುಂತಾದ ಊರುಗಳಲ್ಲಿ ದೊಡ್ಡ ಪ್ರತಿಭಟನೆ ನಡೀತು. ಆದರೆ ಇಲ್ಲಿ ಯಾಕೋ ಗೊತ್ತಿಲ್ಲ ನನಗೆ, ಈ ರಂಜಿತಕಟ್ಟೆ ಭಾಗದಲ್ಲಿ ಯಾರು ಕೂಡ ಇಲ್ಲಿ ಇದ್ರ ಬಗ್ಗೆ ಗಮನ ಹರಿಸ್ದಂಗೆ ಕಾಣಲಿಲ್ಲ ನನಗೆ. ಅರಣ್ಯ ಇಲಾಖೆಯವರ MPMನವರ ಈ ಒಂದು ಬೆಂಕಿ ಹಾಕುವ ಕೃತ್ಯವನ್ನು ಖಂಡಿಸುವುದಾಗಲಿ, ಇದರ ವಿರುದ್ಧ ಹೋರಾಟ ನಡೆಸುವುದಾಗಲಿ, ಅಥವಾ ಇಲ್ಲಿ ಅಕೇಶಿಯಾ ಬೇಡ, ಮತ್ತು ಇಲ್ಲಿ ಸಹಜ ಅರಣ್ಯ, ನ್ಯಾಚುರಲ್ ಫಾರೆಸ್ಟ್ ಆಗಲಿ ಅನ್ನುವಂಥ ಕೂಗು ಅಥವಾ ಒಂದು ವಿರುದ್ಧವಾದ ಧ್ವನಿ ನನಗೆ ಇಲ್ಲಿ ಕೇಳಿಬರ್ತಾ ಇಲ್ಲ, ಗೊತ್ತಾಗ್ತಾ ಇಲ್ಲ. ಇಲ್ಲಿ ಯಾರೂ ಕೂಡ ಇಲ್ಲ. ಈಗ ಬಹುಶಃ MPMನವರು ಇಲ್ಲಿ ಈ ಒಂದು ಪ್ರದೇಶದಲ್ಲಿ ನೋಡಿ ಬೆಂಕಿಯನ್ನು ಹಾಕಿ, ಆ ಬೆಂಕಿ ಎಲ್ಲ ಕಡೆ ಇಡೀ ಪ್ಲ್ಯಾಂಟಿಗೆ ಹಾಕ್ತಾಯಿದ್ದಾರೆ. ನೋಡಿ, ರಸ್ತೆ ಕಾಣ್ತಾ ಇದೆ ನಿಮಗೆ, ತೀರ್ಥಹಳ್ಳಿ ಆಗುಂಬೆ ರಸ್ತೆ, ಅದರ ಪಕ್ಕದಲ್ಲೇ ಇದೆ ಇದು. ವಾಹನಗಳೆಲ್ಲ ಹೋಗ್ತಾ ಇದ್ದಾವೆ. ಮತ್ತು ಒಂದಂತ ಹೇಳಿದ್ರೆ, ಈ ಒಂದು ಏನು MPM ಸುಪರ್ದಿಯಲ್ಲಿದೆಯಲ್ಲ ಈ ಜಾಗ, ಇದನ್ನು ಅರಣ್ಯ ಇಲಾಖೆಯವರು ತಮ್ಮ ಸುಪರ್ದಿಗೆ, ತಮ್ಮ ವಶಕ್ಕೆ ತೆಗೆದುಕೊಂಡು ಪುನಃ ತಮ್ಮ ವಶಕ್ಕೆ ತೆಗೆದುಕೊಂಡು ಇಲ್ಲಿ ನ್ಯಾಚುರಲ್ ಫಾರೆಸ್ಟ್ ಮಾಡುವಂಥದ್ದು. ಇಂಥ ಅನೇಕ ಅಕೇಶಿಯಾ ಪ್ಲಾಂಟೇಷನ್ಗಳು ಈ ಮಲೆನಾಡಿನಲ್ಲಿ ಇರ್ತಕ್ಕಂಥ ಅನೇಕ ಅಕೇಶಿಯಾ ಪ್ಲಾಂಟೇಷನ್ಗಳಲ್ಲಿ ಈ ರೀತಿಯ ನ್ಯಾಚುರಲ್ ಅರಣ್ಯವನ್ನು ಮತ್ತೆ ಬೆಳೆಸೋದರ ಮೂಲಕ
ಮತ್ತು ಮಲೆನಾಡಿನ ಹಿಂದಿನ ಒಂದು ಏನು ಹಸಿರಿನ ಸೊಬಗಿದೆ. ಮಲೆನಾಡು ಅಂತ ಹೇಳಿದ್ರೆ ದಟ್ಟ ಅರಣ್ಯ ಪ್ರದೇಶಗಳಿಂದ ಒಂದು ಕೂಡಿದ ಪ್ರದೇಶ. ಇಲ್ಲಿ ಮಳೆಕಾಡು ಮತ್ತು ಪಶ್ಚಿಮ ಘಟ್ಟಗಳ ತವರು ಅನ್ನುವಂಥ ಒಂದು ಕಲ್ಪನೆ ಮಲೆನಾಡಿನಿಂದ ಹೊರಗಿರುವ ಜನರಿಗಿದೆ. ಆದರೆ ನಿಜ ಹೇಳಬೇಕು ಅಂದರೆ ಮಲೆನಾಡಿಗಿಂತ ಜಾಸ್ತಿ ಬೇರೆ ಬಯಲ್ಸೀಮೆ ಪ್ರದೇಶಗಳಲ್ಲಿ ಈಗ ಮಳೆ ಬೀಳ್ತಾ ಇದೆ. ಅಷ್ಟು ಮಳೆ ಕಡಿಮೆಯಾಗಿದೆ. ಮಲೆನಾಡಿನಲ್ಲಿ ಟೆಂಪ್ರೇಚರ್ ಜಾಸ್ತಿಯಾಗಿದೆ. ಏನೇನೋ ಎಫೆಕ್ಟ್ಗಳು, ಏನೇನೋ ಪರಿಣಾಮಗಳು ಈ ಒಂದು ಪರಿಸರ ನಾಶದಿಂದಾಗಿ ಉಂಟಾಗಿರ್ತಕ್ಕಂಥದ್ದನ್ನು ಜನ ಸ್ವತಃ ಅನುಭವಿಸ್ತಾ ಇದ್ದಾರೆ. ಸ್ವತಃ ಅವರಿಗೆ ಅರಿವಿಗೆ ಬರ್ತಾ ಇದೆ. ಆದರೂ ಕೂಡ ಮತ್ತೆ ನೋಡಿ ಇಂಥ ಒಂದು ಇದೊಂದು ದುಷ್ಕೃತ್ಯ ಅಂತಲೇ ಹೇಳ್ಬೋದು. ಈ ಒಂದು ಇಷ್ಟು ದೊಡ್ಡ ಒಂದು ಪ್ರದೇಶದಲ್ಲಿ ಮತ್ತೆ ಅಕೇಶಿಯಾ ಮರಗಳನ್ನು ಹಾಕದೆ ಇದನ್ನು ಹಾಗೆ ಬಿಟ್ಟು, ಅಥವಾ ಇಲ್ಲಿ ಒಳ್ಳೊಳ್ಳೆಯ ನ್ಯಾಚುರಲ್ ಫಾರೆಸ್ಟ್ ಇಲ್ಲಿಯ ಭೂಮಿಗೆ, ಈ ಮಲೆನಾಡಿನ ಭೂಮಿಗೆ, ಅದರಲ್ಲಿ ಈ ಭೂಮಿಗೆ, ಇಲ್ಲಿಯ ಭೂಮಿಗೆ ಸರಿ ಹೊಂದುವಂಥ ಅನೇಕ ಸಸ್ಯಗಳನ್ನು, ಅರಣ್ಯ ಸಸ್ಯಗಳನ್ನು ಇಲ್ಲಿ ಹಾಕ್ಬೋದಾಗಿತ್ತು. ಈ ಒಂದು ಇಡೀ ಪ್ರದೇಶವನ್ನು ನೋಡಿ ಎಷ್ಟು ದೊಡ್ಡದಾಗಿದೆ ಈ ಪ್ರದೇಶ, ಎಷ್ಟು ದೊಡ್ಡದಾಗಿದೆ ಈ ಪ್ರದೇಶ ನೋಡಿ. ನಾನು ಹಾಗೆ ತೋರಿಸ್ತಾ ಇದ್ದೀನಿ ನಿಮಗೆ. ಈ ಪ್ರದೇಶವನ್ನು ಅಕೇಶಿಯಾ ಬದಲಿಗೆ ಅರಣ್ಯ ಸಸ್ಯಗಳನ್ನು ಹಾಕೋದ್ರ ಮೂಲಕ ಒಂದು ದೊಡ್ಡ ಅರಣ್ಯವನ್ನಾಗಿ ರೂಪಿಸ್ಬೋದಾಗಿತ್ತು. ಇಲ್ಲಿ ನೋಡಿ, ರಸ್ತೆಯ ತೀರ್ಥಹಳ್ಳಿ ಶಿವಮೊಗ್ಗ ಆಗುಂಬೆ ರಸ್ತೆಯ ಪಕ್ಕದಲ್ಲೇ ಇರತಕ್ಕಂಥ ಈ ಒಂದು ಜಾಗದಲ್ಲಿ ಕೆಲವೇ ವರ್ಷಗಳಲ್ಲಿ ಒಂದು ದೊಡ್ಡ ಅರಣ್ಯವೇ ಆಗ್ತಾಯಿತ್ತು ಅಂಥ ಒಂದು ಅವಕಾಶ ಬಹುಶಃ ಈಗಲೂ ಇದೆ. ಈಗಲೂ ಕೂಡ ಜನರು, ಪರಿಸರ ಹೋರಾಟಗಾರರು ಇದ್ರ ಬಗ್ಗೆ ಯೋಚಿಸಬೇಕು, ಚಿಂತಿಸಬೇಕು, ಇದ್ರ ವಿರುದ್ಧವಾಗಿ ಧ್ವನಿ ಎತ್ತಬೇಕು. ಜೊತೆಗೆ ಈ ಒಂದು ಏನು ಭೂಮಿ ಇದೆ ಇದು MPMನವರ ವಶದಲ್ಲಿದೆ. ಈ ಭೂಮಿ MPMನವರಿಂದ ಅರಣ್ಯ ಇಲಾಖೆಯವರು ತಗೊಳ್ಬೇಕು ಹೊರತು ಇದು ಆಮೇಲೆ ಯಾರ್ದೋ ಖಾಸಗಿಯವರ ಪಾಲು ಕೂಡ ಆಗಬಾರ್ದು. ಆ ಒಂದು ಅಪಾಯ ಕೂಡ ಇದೆ. ಅನೇಕ ಕಡೆಗಳಲ್ಲಿ ನಮ್ಮ ಮಲೆನಾಡಿನಲ್ಲಿ ತುಂಬ ಏನು ಭೂ ಅತಿಕ್ರಮಣ, ರಾತ್ರಿ ಬೆಳಗಾಗೋದ್ರೊಳಗೆ ಕಾಡುಗಳನ್ನೆಲ್ಲ ನಾಶ ಮಾಡಿ ಈಗಂತೂ JCB, ಹಿಟಾಚಿಗಳು ದೊಡ್ಡ ಕ್ಷಣ ಮಾತ್ರದಲ್ಲಿ ಭೀಮಗಾತ್ರದ ಮರಗಳನ್ನು ಕತ್ತರಿಸಿ ಬಿಡುವಂಥ ಆಧುನಿಕ ಗರಗಸಗಳೆಲ್ಲ ಬಂದುಬಿಟ್ಟಿದ್ದಾವೆ. ಈಗ ಏನೇನೋ ಯಂತ್ರಗಳೆಲ್ಲ ಬಂದಿದ್ದಾವೆ. ಎಂಥ ದೊಡ್ಡ ಅಭಯಾರಣ್ಯ ಆದರೂ ಕೂಡ ರಾತ್ರಿ ಬೆಳಗಾಗುವುದರೊಳಗೆ ಅದನ್ನು ಏನು ನಾಶ ಮಾಡಿಬಿಡುವಂಥ, ಅದನ್ನು ಕಟಾವು ಮಾಡಿಬಿಡುವಂಥ ಒಂದು ವ್ಯವಸ್ಥೆ ಕೂಡ, ಒಂದು ಅಪಾಯ ಕೂಡ ನಮ್ಮ ಮುಂದೆ ಇದೆ. ಇದು ಯಾರ್ದೋ ಖಾಸಗಿ ಜಾಗ ಅಂತೂ ಆಗಬಾರ್ದು, ಯಾರ್ದೋ ಖಾಸಗಿ ಸ್ವತ್ತಾಗಬಾರ್ದು. ಈ ಜಾಗ ಮತ್ತೆ ಪುನಃ ಅರಣ್ಯ ಇಲಾಖೆ ಸುಪರ್ದಿಗೆ ಬರಬೇಕು. ಇಲ್ಲಿ ಬೇಲಿ ನಿರ್ಮಾಣ ಆಗಬೇಕು, ಫೆನ್ಸಿಂಗ್ ಆಗಬೇಕು, ಇಲ್ಲಿ ನ್ಯಾಚುರಲ್ ಫಾರೆಸ್ಟ್ ಆಗಬೇಕು ಅನ್ನುವಂಥದ್ದು ಬಹುಶಃ ಪರಿಸರ ಹೋರಾಟಗಾರರು, ಪರಿಸರದ ಬಗ್ಗೆ ಯೋಚನೆ ಮಾಡೋರು ಮತ್ತು ಮಲೆನಾಡಿನ ಪರಿಸ್ಥಿತಿ ತುಂಬ ಹಿಂದಿನ ವರ್ಷಗಳಿಗೆ ಹೋಲಿಸ್ಕೊಂಡಾಗ ಮಲೆನಾಡಿನ ಪರಿಸ್ಥಿತಿ ತುಂಬ ಅಪಾಯದಲ್ಲಿದೆ. ಇಲ್ಲಿ ಕಳೆದ ವರ್ಷ ಅಂತೂ ಮಳೆನೇ ಸರಿಯಾಗಿ ಬರಲಿಲ್ಲ. ಈ ವರ್ಷ ಕೂಡ ಮುಂಗಾರು ಪೂರ್ವ ಮಳೆ ಚೆನ್ನಾಗಿ ಬಂತು. ಇವತ್ತು ಜೂನ್ 16 ನೋಡಿ, ಜೂನ್ ತಿಂಗಳಲ್ಲಿ ಎಷ್ಟು ಬರಬೇಕಾಗಿತ್ತೋ ಅಷ್ಟು ಮಳೆ ಬಂದಿಲ್ಲ. ಮುಂಗಾರು ಬೇಗ ಶುರುವಾಗುತ್ತೆ. ಈ ಬಾರಿ ಮುಂಗಾರು ಭಾಳ ತೀಕ್ಷ್ಣವಾಗಿದೆ, ಮುಂಗಾರು ಭಾಳ ಜೋರಾಗಿದೆ, ತುಂಬ ಮಳೆ ಬರುತ್ತೆ ಅನ್ನುವಂಥ ಒಂದು ಫಾರ್ಕಾಸ್ಟ್ ಏನು ಹವಾಮಾನ ಮುನ್ಸೂಚನೆ ಇತ್ತು. ಆದರೆ ದುರದೃಷ್ಟವಶಾತ್ ನಮಗೆ ಅದು ಕಾಣಿಸ್ತಾ ಇಲ್ಲ. ಜೂನು ಅರ್ಧ ಭಾಗ ಮುಗೀತು, ಮಳೆ ಬರ್ತಾ ಇಲ್ಲ, ಬೇಸಿಗೆಯ ಬಿರಿ ಬಿಸಿಲು ಇದ್ದಾಗಿದೆ. ಸೊ ನಾನು ಒಂದು ನನಗೆ ಯಾರೋ ಹೇಳಿದ್ರು ಈ ಥರ ಇಲ್ಲಿ ಆಗ್ತಾಯಿದೆ ಅಂತ. ಹಾಗಾಗಿ ನಾನು ಇಲ್ಲಿಗೆ ಬಂದಿದ್ದೇನೆ. ಬಂದು ಈ ಕುರಿತು ಒಂದು ಬೆಳಕು ಚೆಲ್ಲುವಂತಹ ಇಂಥ ಒಂದು ದೊಡ್ಡ ಪ್ರದೇಶದಲ್ಲಿ ಅಕೇಶಿಯಾ ನಡುವುದಕ್ಕೆ ಬೆಂಕಿಯನ್ನು ಹಾಕಿಬಿಟ್ಟು ಇಲ್ಲಿರುವ ಗಿಡಗಳನ್ನೆಲ್ಲ ನಾಶ ಮಾಡಿ, ಇಲ್ಲಿರುವ ಕ್ರಿಮಿಕೀಟಗಳು ಮತ್ತು ಎಲ್ಲ ಏನೇನು ಇಲ್ಲಿದ್ದಾವೆ, ಒಂದು ಭೂಮಿಯಲ್ಲಿ ಏನೇನಿದ್ದಾವೆ ಅಂತ ಹೇಳಲಿಕ್ಕೆ ಬರಲ್ಲ, ಬೆಂಕಿ ಹಾಕೋದ್ರ ಮೂಲಕ ಎಲ್ಲವನ್ನು
ಇಲ್ಲಿ ಇದನ್ನು ಪರಿಸರದಲ್ಲಿ ಏನುಂಟು ಏನಿಲ್ಲ ಅನ್ನುವಂಥದ್ದನ್ನು ನಾನು ವಿವರವಾಗಿ ಹೇಳಲಿಕ್ಕೂ ಕಷ್ಟ, ನನಗೆ ಹೇಳಲಿಕ್ಕೆ ಕೂಡ ಆಗೋದಿಲ್ಲ ಅದು. ಯಾಕಂದರೆ ಅಷ್ಟು ಅಗಾಧವಾದಂಥ ಒಂದು ಪರಿಸರದ ವ್ಯಾಪ್ತಿಯಲ್ಲಿ ಏನೇನು ಇರುತ್ತೆ ಏನು ಇರಲ್ಲ ಅಂತ ಹೇಳಲಿಕ್ಕೆ ಬರಲ್ಲ. ಅದು ಕೂಡ ಇಲ್ಲಿ ಈ ಬೆಂಕಿ ಹಾಕುವುದರೊಂದಿಗೆ ಎಲ್ಲ ಕೂಡ ನಾಶ ಆಗ್ತಾಯಿದೆ. ನಿಜಕ್ಕೂ ದುಃಖದ ಸಂಗತಿ. ನಾನು ಟಿ ಕೆ ರಮೇಶ್ ಶೆಟ್ಟಿ, ಅಂತರಂಗ ಯೂಟ್ಯೂಬ್ ಚಾನಲ್ ಮೂಲಕ ಈ ಬಗ್ಗೆ ಬೆಳಕು ಒಂದು ಚೆಲ್ಲುವ ಅಂಥೇಳಿ ನಾನು ಇಲ್ಲಿ ಇದರ ಒಂದು ಏನು ಒಂದು ದೃಶ್ಯಗಳನ್ನು ಚಿತ್ರೀಕರಿಸ್ತಾ ಇದ್ದೀನಿ. ತುಂಬ ಬೇಸರದಿಂದ ನಾನು ಇದನ್ನು ಚಿತ್ರೀಕರಿಸ್ತಾ ಇದ್ದೀನಿ. ನಿಜಕ್ಕೂ ಇದು ಒಂದು ಒಳ್ಳೆಯ ಒಂದು ಬೆಳವಣಿಗೆ ಅಂತೂ ಅಲ್ಲ. ಇದು ಪರಿಸರಕ್ಕೆ ಪೂರಕವಾಗಿ ಅಂತೂ ಅಲ್ಲವೇ ಅಲ್ಲ. ಪರಿಸರಕ್ಕೆ ಮಾರಕವಾದಂತಹ ಒಂದು ಬೆಳವಣಿಗೆಗಳು ಇಲ್ಲಿ ಆಗ್ತಾ ಇದ್ದಾವೆ. ನೋಡಿ, ಎಲ್ಲ ಸುಮಾರು ಭಾಗಗಳನ್ನೆಲ್ಲ ಸುಟ್ಟಿದ್ದಾರೆ. ಹಾಗಾಗಿ ನಾನು ಹೇಳುವಂಥದ್ದು ಏನಂದರೆ, ಇಲ್ಲಿ MPMನ ಅಥವಾ ಬೇರೆ ಯಾರದೇ ಇದ್ದರೂ ಕೂಡ ಅಕೇಶಿಯ ಗಿಡಗಳನ್ನು ನೆಡುವುದರ ಬದಲಿಗೆ ನ್ಯಾಚುರಲ್ ಫಾರೆಸ್ಟ್ ಆಗಲಿ, ಇದು ಸಹಜ ಅರಣ್ಯವಾಗಿ ಇದು ಕಂಗೊಳಿಸಲಿ ಮುಂದಿನ ವರ್ಷಗಳಲ್ಲಿ. ಮತ್ತು ಯಾರ್ದು ಖಾಸಗಿ ಅತಿಕ್ರಮಣಕ್ಕೆ ಒಳಗಾಗಿ ಅವರ ಸೊತ್ತು ಕೂಡ ಆಗೋದು ಬೇಡ. ಯಾಕಂದರೆ ನಮ್ಮ ಮಲೆನಾಡಿನಲ್ಲಿ ಹೆಕ್ಟೇರ್ಗಟ್ಟಲೆ ಅರಣ್ಯ ಪ್ರದೇಶ ಅತಿಕ್ರಮಣಕ್ಕೆ ಒಳಗಾಗಿ ಖಾಸಗಿಯವರ ಸೊತ್ತಾಗಿದೆ. ಅದು ಕೂಡ ಆಗಬಾರ್ದು. ನೋಡಿ, ಇಲ್ಲಿ ಎಷ್ಟು ಮತ್ತೊಂದು ಪರಿಸರದ ಅಪಾಯಕಾರಿ ಪರಿಸರ ಆಗಿರೋದಕ್ಕೆ ಮತ್ತೊಂದು ಸೂಚನೆ. ಇಲ್ಲಿ ನೋಡಿ, ಬಾಟ್ಲಿಗಳೆಲ್ಲ ಪ್ಲಾಸ್ಟಿಕ್ ತ್ಯಾಜ್ಯಗಳಂತಂದು ಇಲ್ಲಿ ಹಾಕಿದ್ದಾರೆ ನೋಡಿ. ಇದು ನಿಮ್ಗೆ ಎಲ್ಲೆಲ್ಲೂ ಕಾಣುತ್ತೆ, ಈ ಜಾಗ ಮಾತ್ರ ಅಲ್ಲ, ಎಲ್ಲೆಲ್ಲೂ ಇದು ಮಲೆನಾಡು ಅಂತಲ್ಲ, ಎಲ್ಲ ಭಾಗದಲ್ಲೂ ಈ ಥರ ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನು ರಸ್ತೆ, ಕಾಡು, ನದಿ, ಹಳ್ಳ ಸಿಕ್ಕಲ್ಲೆಲ್ಲ ಎಸೆಯುವಂಥದ್ದು ನಡೀತಾನೆ ಇದೆ. ಇದರ ಜೊತೆಗೆ ಮದ್ಯದ ಬಾಟ್ಲಿಗಳು, ಬಿಯರ್ ಬಾಟ್ಲಿಗಳು, ಏನೇನಲ್ಲ ನೋಡಿ, ಅದು ಹೇಳಬಾರ್ದು, ಅಷ್ಟು ಬೇಸರ ಆಗುತ್ತೆ. ನಮ್ಮ ನಾಶವನ್ನು ನಾವೇ ಮಾಡ್ಕೊಳ್ತಿದ್ದೀವಿ ಅಂತ ಹೇಳಿದ್ರೂ ಕೂಡ ತಪ್ಪಿಲ್ಲ. ನಮ್ಮ ನಾಶಕ್ಕೆ ನಾವೇ ಪೀಠಿಕೆಯನ್ನು ಹಾಕ್ತಾ ಇದ್ದೀವೇನೋ ಅಂತ ಅನಿಸುತ್ತೆ ಇದನ್ನೆಲ್ಲ ನೋಡ್ತಾ ಇದ್ದಾಗ. ತುಂಬ ಬೇಸರ ಆಗುತ್ತೆ. ನೋಡಿ, ಇಲ್ಲೆಲ್ಲ ಸುಟ್ಟಿರುವಂಥದ್ದು. ನೋಡಿ, ಎಷ್ಟು ವಿಶಾಲವಾಗಿದೆ ಈ ಜಾಗ. ನೋಡಿ, ಹಿಂದ್ಗಡೆ ಒಂದು ದೊಡ್ಡ ಗುಡ್ಡ ಕೂಡ ಕಾಣ್ತಾ ಇದೆ ನಿಮಗೆ. ರಾಷ್ಟ್ರೀಯ ಹೆದ್ದಾರಿ ಶಿವಮೊಗ್ಗ ಉಡುಪಿ ಪಕ್ಕದಲ್ಲೇ ಇದೆ. ನಾನು ಟಿ ಕೆ ರಮೇಶ್ ಶೆಟ್ಟಿ. ಅಂತರಂಗ ಯೂಟ್ಯೂಬ್ ಚಾನಲ್ ವೀಕ್ಷಿಸಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಂಥ ಹಲವು ಕಾರ್ಯಕ್ರಮಗಳನ್ನು, ವಿಷಯಗಳನ್ನು ನಾವು ಈ ಒಂದು ಯೂಟ್ಯೂಬ್ ಚಾನಲ್ ಮೂಲಕ ಪ್ರಸ್ತುತಪಡಿಸ್ತಾ ಇರ್ತೀವಿ. ಅಂತರಂಗ ಯೂಟ್ಯೂಬ್ ಚಾನಲ್ ನೋಡಿ, ನಿಮ್ಮ ಅಭಿಪ್ರಾಯ ತಿಳಿಸಿ. ಪರಿಸರ ಉಳಿಸಿ ಬೆಳೆಸುವ ದಿಸೆಯಲ್ಲಿ ಯೋಚನೆ ಮಾಡಿ. ತಾವೆಲ್ಲರೂ ಆ ಬಗ್ಗೆ ಕೈ ಜೋಡಿಸಿ. ಪರಿಸರ ಉಳಿದ್ರೆ ನಾವು ಉಳಿತೀವಿ, ಮನುಕುಲ ಉಳಿಯುತ್ತೆ. ಹಾಗಾಗಿ ಪರಿಸರದ ಬಗ್ಗೆ ತಮ್ಮೆಲ್ಲರ ಕಾಳಜಿ, ಪ್ರೀತಿ ಎಲ್ಲವೂ ಇರಲಿ ಅಂತೇಳಿ ಹೇಳ್ತಾ, ನೋಡಿ ಅಲ್ಲಿ ಹೊಗೆ ಹೇಗೆ ಹೋಗ್ತಾ ಇದೆ ನೋಡಿ. ಹೊಗೆ ಹೋಗ್ತಾ ಇದೆ ನೋಡಿ ಹೇಗೆ. ಎಷ್ಟು ದೊಡ್ಡದಾದ ಪ್ಲ್ಯಾಂಟ್ ನೋಡಿ, ಇದು ಸಖತ್ ದೊಡ್ಡದಾಗಿದೆ. ಥ್ಯಾಂಕ್ ಯು. ವೀಕ್ಷಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಾನು ಟಿ ಕೆ ರಮೇಶ್ ಶೆಟ್ಟಿ. ಗುಡ್ ಬೈ.